ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಒಂದು ಖುಷಿಯ ಸಂಭ್ರಮ. ಯಾಕೆಂತಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷವನ್ನ ಡಿಕೆಶಿ ಪೂರ್ಣಗೊಳಿಸಿದ್ದಾರೆ. ಇದರ ಭಾಗವಾಗಿ ಕಾಂಗ್ರೆಸ್ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆಯೋಜನೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರ್ಣ ಮಾಡಿದಂತಹ ಹಿನ್ನೆಲೆಯಲ್ಲಿ ಒಂದು ಔತಣಕೂಟವನ್ನ ಕಾಂಗ್ರೆಸ್ ಶಾಸಕರಿಗೆ, ಕಾಂಗ್ರೆಸ್ ನಾಯಕರಿಗೆ ಡಿಕೆಶಿ ಅವರು ಇಟ್ಕೊಂಡಿದ್ರು. ಇನ್ನು ಔತಣಕೂಟದಲ್ಲಿ ಸಿಎಂ ಸೇರಿ ಕಾಂಗ್ರೆಸ್ ಶಾಸಕರು ಭಾಗಿಯಾಗಿದ್ರು. ಆದ್ರೆ ಈ ಔತಣಕೂಟಕ್ಕೆ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕೂಡ ಹಾಜರಾಗಿದ್ದಾರೆ. ಇದು ಒಂದು ರೀತಿ ಶಾಕ್ ಅಂತಾನೆ ಹೇಳ್ಬೋದು, ಸರ್ಪ್ರೈಸ್ ಅಂತ ಕೂಡ ಹೇಳ್ಬೋದು. ಇನ್ನು ಕೈ ಶಾಸಕರ ಔತಣಕೂಟದಲ್ಲಿ ಬಿಜೆಪಿ ಶಾಸಕ ಪ್ರತ್ಯಕ್ಷರಾಗಿದ್ದಕ್ಕೆ ಇದೀಗ ರಾಜಕೀಯದಲ್ಲಿ ತುಂಬಾ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಮೀನಿನ ಹೆಜ್ಜೆ ಬೇಕಾದ್ರೂ ಕೂಡ ಕಂಡುಹಿಡಿಬಹುದು. ಬಹುಶಃ ಎಸ್.ಟಿ. ಸೋಮಶೇಖರ್ ಅವರ ಹೆಜ್ಜೆ ಸ್ವಪಕ್ಷದವ್ರಿಗೂ ಕೂಡ ಕಂಡುಹಿಡಿಯೋದಕ್ಕಾಗ್ತಿಲ್ಲ. ಈಗ ಇವರ ಒಂದು ಪ್ರತ್ಯಕ್ಷ ಆಗಿರೋದು ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಬಹುಶಃ ಬಿಜೆಪಿಯಲ್ಲಿ ಒಂದು ರೀತಿ ಕೋಲಾಹಲ ಎಬ್ಸೇ ಇರುತ್ತೆ. ಸೊ ಈಗ ಇವರ ನಡೆ ಯಾವ ಕಡೆ ಡೀಟೇಲ್ಸ್ ಕೊಡೋ ಹಾಗಿದ್ರೆ? ಖಂಡಿತವಾಗಿ ರಾಹುಲ್, ಇವತ್ತು ಡಿಸಿಎಂ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು 5 ವಸಂತಗಳನ್ನ ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟವನ್ನ ಆಯೋಜಿಸಿದ್ರು. ಇದರಲ್ಲಿ ಕಾಂಗ್ರೆಸ್ನ ಸಚಿವರು, ಶಾಸಕರು ಸಹಿತ ಬಿಜೆಪಿಯ 2 ಶಾಸಕರುಗಳು ಕೂಡ ಭಾಗವಹಿಸೋದ್ರ ಮುಖಾಂತರ ತಾವು ಬಿಜೆಪಿ ಪಕ್ಷದಿಂದ ವರ್ಗಿದ್ದು ಆಂತರಿಕವಾಗಿ ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಹಿಂದೆ ಬೆಳಗಾವಿಯಲ್ಲಿ ನಡೆದಂತ ಸಿಎಲ್ಪಿ ಸಭೆಯಲ್ಲೂ ಕೂಡ ಈ 2 ಶಾಸಕರು ಅಂದ್ರೆ ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಭಾಗಿಯಾಗಿದ್ರು. ಇವತ್ತು ಕೂಡ ಔತಣಕೂಟದಲ್ಲಿ ಭಾಗಿಯಾಗೋದ್ರ ಮುಖಾಂತರ ನಾವು ಆಂತರಿಕವಾಗಿ ಬಿಜೆಪಿಯಲ್ಲಿ ಇದ್ರು ಕೂಡ ದೈಹಿಕವಾಗಿ ಹೊರಗಡೆ ಇದೀವಿ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಡಿಸಿಎಂ ಅವರ ಔತಣಕೂಟದಲ್ಲಿ ಅನೇಕ ಸಚಿವರು, ಶಾಸಕರು ಭಾಗಿಯಾದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖ ಸಚಿವರು ಭಾಗಿಯಾದ್ರೂ ಕೂಡ ಕೆ.ಎನ್. ರಾಜಣ್ಣ ಮತ್ತೆ ಜಮೀರ್ ಅಹಮದ್ ಖಾನ್, ಜಿ. ಪರಮೇಶ್ವರ್ ಮತ್ತೆ ಎಚ್.ಸಿ. ಮಹದೇವಪ್ಪ ಅವರ ಗೈರು ಪ್ರಮುಖವಾಗಿ ಸಾಕಷ್ಟು ಚರ್ಚೆಯನ್ನ ಹುಟ್ಟಾಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ದಲಿತ ಸಚಿವರ ಡಿನ್ನರ್ ಔತಣಕೂಟಕ್ಕೆ ಡಿಸಿಎಂ ಅವರು ಬ್ರೇಕ್ ಹಾಕಿದ್ರು ಎಂತಕ್ಕಂಥ ಅಸಮಾಧಾನ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಈವರೆಗೂ ಕೂಡ ಹೈಕಮಾಂಡ್ ಇಂದ ದಲಿತ ಸಚಿವರ ಮೀಟಿಂಗ್ಗೆ ಅನುಮತಿ ಕೂಡ ಸಿಕ್ಕಿರ್ಲಿಲ್ಲ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಕೂಡ ಡಿಸಿಎಂ ಕರೆದಿರ್ತಕ್ಕಂಥ ಔತಣಕೂಟದಲ್ಲಿ ನಾವು ಭಾಗಿಯಾಗೋದು ಬೇಡ ಅಂತಕ್ಕಂಥ ನಿರ್ಧಾರಕ್ಕೆ ಪ್ರಮುಖ ಸಚಿವರು ಬಂದಂತಿದೆ. ಇನ್ನು ಇದರ ಹೊರತಾಗಿ ಕೂಡ ಈಗಾಗಲೇ ಅಧಿವೇಶನ ನಡೀತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಒಂದ್ ಕಡೆ ಪಕ್ಷದ ಒಗ್ಗಟ್ಟಿರ್ಬೋದು, ಶಾಸಕರ ವಿಶ್ವಾಸ ಗಳಿಸ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಸಚಿವ ಸಂಪುಟದ ಎಲ್ಲಾ ಸಹೋದ್ಯೋಗಿಗಳು ಕೂಡ ಒಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ಇವತ್ತು ಆಯೋಜನೆ ಮಾಡಿದ್ರು. ಹಾಗಾಗಿ ಪ್ರಮುಖವಾಗಿ ಪ್ರಮುಖ ಸಚಿವರು ಮತ್ತೆ ಕೆಲವೊಂದಿಷ್ಟು ಶಾಸಕರ ಗೈರು ಹಾಜರು ಹಿನ್ನೆಲೆಯಲ್ಲಿ ನಡೆದಂತ ಔತಣಕೂಟದಲ್ಲಿ ಪ್ರಮುಖವಾಗಿ ಬಿಜೆಪಿಯ 2 ಶಾಸಕರು ಭಾಗಿಯಾಗಿರ್ತಕ್ಕಂಥದ್ದು ಕೂಡ ಡಿಸಿಎಂಗೆ ಒಂದು ರೀತಿಯ ಪಾಸಿಟಿವ್ ಮತ್ತೆ ನೆಗೆಟಿವ್ ರೆಸ್ಪಾನ್ಸ್ ಅಂತಾನೆ ಹೇಳ್ಬೋದು. ಜೊತೆ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಿ ಸರ್ಕಾರ ಮತ್ತೆ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿಸಿಎಂ ಇವರು ಇರ್ಬೋದು, ಎಲ್ಲರೂ ಕೂಡ ಒಂದೇ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಇಡ್ತಾ ಇದೀವಿ. ಜೊತೆ ಅಧಿವೇಶನದ ಸಂದರ್ಭದಲ್ಲಿ ಈಗ ಪ್ರಮುಖವಾಗಿ ಸರ್ಕಾರ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕಾಗುತ್ತೆ. ಪ್ರತಿಪಕ್ಷಗಳು ಯಾವ ರೀತಿ ಸರ್ಕಾರವನ್ನ ಇಕ್ಕಟ್ಟಿಗಿರುತ್ತವ ಈ ಸಂದರ್ಭದಲ್ಲಿ ಸಾಕಷ್ಟು ಸ್ಟ್ರಾಟಜಿಯನ್ನ ರೂಪಿಸಬೇಕಾಗುತ್ತೆ. ಆದ್ರೆ ಪ್ರಮುಖ ಸಚಿವರ ಗೈರನ್ನ ಯಾವ ರೀತಿ ಸಮರ್ಥಿಸ್ಕೊಳ್ತಾರೆ, ಜೊತೆಗೆ ಬಜೆಟ್ ಅಧಿವೇಶನ ಆದ್ರಿಂದ ಅನೇಕ ಬಿಲ್ಗಳನ್ನು ಕೂಡ ಪಾಸ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಸರ್ಕಾರದ ನೀತಿ ನಿರೂಪಣೆ ಏನಾಗಿರ್ಬೇಕು ಎಂಬತಕ್ಕಂಥ ವಿಚಾರ ಕಳೆದ ವಾರ ನಡೆದಂತ ಸಿಎಲ್ಪಿ ಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಹಾಗಾಗಿ ಸದ್ಯ ಇವತ್ತಿನ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಒಗ್ಗಟ್ಟನ್ನ ತೋರ್ಪಡಿಸಬೇಕು, ಜೊತೆಗೆ ಸಚಿವರು, ಶಾಸಕರು ಒಮ್ಮತವಾಗಿದ್ದೀವಿ ಅಂತಕ್ಕಂಥ ಸಂದೇಶವನ್ನ ರವಾನೆ ಮಾಡ್ಲಿಕ್ಕೆ ಹೊರಟಿದ್ದು, ಈ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಯ್ತಾ ಅಂತಕ್ಕಂಥ ಚರ್ಚೆಗಳು ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ರಾಹುಲ್. ರೈಟ್ ಶಿವಪ್ರಸಾದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.